ಇದೇನಿದ್ದು ಹಾವಾಡಿಗರಾಟ, ಕೈ ಚಳಕ ಅಷ್ಟೇ. ನಿನ್ನಿಂದ, ನಿನ್ನ ಮಂತ್ರಶಕ್ತಿಯಿಂದ ಇಲ್ಲಿವರೆಗೂ ಯಾವುದೇ ಪ್ರಯೋಜನ ಆಗಲಿಲ್ಲ. ದೈವ ಶಕ್ತಿ ಮುಂದೆ ಮಂತ್ರಶಕ್ತಿ, ತಂತ್ರಶಕ್ತಿ, ವಾಮಾಚಾರ ಇದನ್ನೆಲ್ಲ ನೀವು ಬಿಸಾಕ್ಬೇಕು ಅಂತ ಕೇಳ್ಕೊಂಡು ಬೆಳೆದವನು ನಾನು. ಗೊತ್ತಿದ್ದು ಅಂಧಕಾರದಲ್ಲಿ ಮುಳುಗಿ ನಿನ್ನ ಹಂಗಿಗೆ ಬಿದ್ದೆ. ತಪ್ಪು ಮಾಡಿಬಿಟ್ಟೆ. ನಾನೊಬ್ನೇ ನನ್ನ ತಪಸ್ಸನ್ನ, ನನ್ನ ಆಸೆಗಳನ್ನ ಪೂರ್ಣಗೊಳಿಸ್ಕೊಳ್ತೀನಿ. ನಿನ್ನ ವಾಮಾಚಾರನ ಕಸ್ಪರ್ಕೆಲಿ ಗುಡಿಸಿ ಬಿಸಾಕು. ವಿರೂಪಾಕ್ಷ ಶಾಸ್ತ್ರಿಗಳೇ, ವ್ಯಂಗ್ಯ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ಮ ಬಗ್ಗೆ ನನಗೆ ಮರುಕ ಹುಟ್ಟುತ್ತೆ. ಎಲ್ಲ ಜಾಣ ತುಸ್ಸಾಕೋಣ ಅನ್ನೋ ಹಾಗೆ ನೀವು ಎಷ್ಟೆಲ್ಲ ತಿಳ್ಕೊಂಡಿದ್ದೀರಿ. ಆದರೂ ಯಾಕೆ ಹೀಗೆ ತಪ್ಪು ಹೆಜ್ಜೆ ಇಡ್ತೀರಿ? ನೋಡಿ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ. ಏನಾಯಿತು ಹೇಳಿ. ಏನಾದರೂ ಹೊಸ ಕಂಟಕನ ಬೆನ್ನಿಗೆ ಹಾಕ್ಕೊಂಡಿದ್ದೀರೇನು? ಯಾರೂ ಇಲ್ಲ ನನಗೆ, ನನ್ನ ಗುರಿ ಮುಟ್ಟೋದಕ್ಕೆ. ನನಗೆ ಯಾರು ದಾರಿ ತೋರಿಸ್ತಾರೆ? ನಾನು ನಂಬ್ಕೊಂಡಿದ್ದ ಅಮ್ಮನವರೇ ನನ್ನ ವಿರುದ್ಧ ಹಲ್ಲ ಮಸ್ಸಿತಾ ಇದ್ದಾರೆ. ನನಗೆ ಕೈ ಜೋಡಿಸ್ತಾರೆ ಅಂತ ನಂಬ್ಕೊಂಡಿದ್ದವರೆಲ್ಲ ನಿಷ್ಕ್ರಿಯರಾಗಿದ್ದಾರೆ. ಯಾರು ನಿಷ್ಕ್ರಿಯರಾಗಿದ್ದೀಗ? ನೋಡಿ ಶಾಸ್ತ್ರಿಗಳೇ, ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮಗೂ ನಿಮಗೂ ಅಭಿಪ್ರಾಯ ಭೇದವಿದೆ.
ಒಪ್ಕೋತೀನಿ. ನಾವಿಬ್ಬರು ಕೆಲವೊಮ್ಮೆ ಹಾವು ಮುಂಚಿ ಥರ. ಅದು ಬಿಟ್ಟರೆ ವೈಯಕ್ತಿಕವಾಗಿ ನೀವೇ ನನ್ನ ಆಸ್ತಿ ಕಿತ್ಕೊಂಡಿಲ್ಲ, ನಾನೇನು ನಿಮ್ಮ ಪ್ರಾಣ ತೆಗಿಯೋಕೆ ಬಂದಿಲ್ಲ. ಜಗಳ ಆಡ್ತಾ ಆಡ್ತಾನೆ ನಾವಿಬ್ಬರು ಸ್ನೇಹಿತರಾದ್ವಿ. ಹೇಳಿ, ಏನು ವಿಷಯ, ಏನಾಯಿತು? ಇದೇನು ಕಾನೂನು ಪಾಲಕರೇ, ನೀನೆಂಥ ರಸಿಕ ರಾಜಕುಮಾರ, ನಿನ್ನ ದರ್ಬಾರ್ ಏನು, ನಿನ್ನ ಮಾತೇನು, ನಿನ್ನ ರೋಷ ಏನು? ನೀನು ಹೆಂಗೆ ಸೋತು ಬಿಟ್ರೆ ಹೆಂಗೋ? ನೋಡು ವಾಮಾಚಾರಿ, ನನಗೆ ಈ ಮಾಟ ಮಂತ್ರದ ಮೇಲೆ ನಂಬಿಕೆ ಇಲ್ಲ. ಈ ಬೂದಿ ಕುಂಕುಮ ಪ್ರಸಾದ ನಮಗಲ್ಲ. ನನ್ನ ಭಾಷೆನೇ ಬೇರೆ. ಮಾಂಸ, ವಸೂಲು, ಮದ್ಯ, ಮೈ, ಇದು ನನ್ನ ಆಸೆ, ಅಭಿರುಚಿ. ನಿನ್ನ ಆಸೆ ನಾನು ನೆರವೇರ್ಸೋಕ್ಕಾಗಲ್ಲ. ನನ್ನ ಪಾಡಿ ನಾನು ಬಿಟ್ಬಿಡು. ಹಂಗಂದ್ರೆ ಹೆಂಗು? ನನ್ನ ಆಶಯಕ್ಕೆ ಬಲಿ ಹಾಕಬೇಡ. ನೀ ನನಗೆ ಮಾತು ಕೊಟ್ಟಿ ಹೌದಲ್ಲ, ಆ ಶ್ರೀಚಕ್ರನ ನೀ ನನಗ ತಂದು ಕೊಡ್ತೀನಿ ಅಂತ. ಹಂಗ ನಾನು ನಿನಗೆ ಮಾತು ಕೊಟ್ಟೀನಿ, ಆ ಸಹಸ್ರ ಸುಗಂಧಿನಿ ಕನ್ಯೆನ ನಿನಗೆ ಕೊಡ್ತೀನಿ ಅಂತ. ನಮ್ಮಿಬ್ಬರು ಮಾತು ನಡಿಬೇಕಂದ್ರೆ ನೀ ನನಗೆ ಆ ಶ್ರೀಚಕ್ರ ತಂದು ಕೊಡ್ಬೇಕು. ಶ್ರೀಚಕ್ರನ ನಾನು ಹಿಂಗೆ ತಂದು ಕೊಡಬೇಕು ಅಂದರೆ ಉತ್ಸವದಲ್ಲಿ ಪಲ್ಲಕ್ಕಿಯಿಂದ ಶ್ರೀಚಕ್ರನ ಅಪಹರಿಸ್ಬೇಕು. ಆದರೆ ವಿರೂಪಾಕ್ಷ ನನ್ನ ಜೊತೆ ಕೈ ಜೋಡಿಸ್ತಾ ಇಲ್ಲ. ಕಡ್ಕಿನೂ ಕೋಪ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾನೆ. ನಾನೊಬ್ಬನೇನು ಶಂಕ ಓದ್ಲ ಶ್ರೀಚಕ್ರ ಉಳ್ಕೊಂಡು ಬರೋದಕ್ಕೆ? ಹೌದಪ್ಪ ವೀರಾಧಿವೀರ, ಶಂಕಾನು ನೀನ ಊದಬೇಕು, ಪೂಸಿನೂ ನೀನ ಹೊಡಿಬೇಕು. ಈ ಮಾರಿಗುಡಿ ಯಾರಿಗೂ ಪೂಸಿ ಹೊಡೆದ ಅಭ್ಯಾಸ ಇಲ್ಲ. ಚಕ್ರ ನಂಬ್ಕೊಂಡು ಬಂದಿಲ್ಲ ನಾನು ಇಲ್ಲಿಗೆ. ಕೈಯಲ್ಲಿ ಅಧಿಕಾರ ಇದೆ, ಯಾರನ್ನು ಬೇಕಾದ್ರೂ ಹಿಡಿದು ಬಗ್ಗಿಸ್ಬಿಡ್ತೀನಿ. ಸವ ಮುಗಿರಿ ಅಂತ ಕಾಯ್ತಾ ಇದ್ದೀನಿ. ಅದೆಲ್ಲ ಸರಿನಪ್ಪ, ಆದ್ರೆ ನೀನು ಬಯಸೋ ಹೆಣ್ಣು, ನಿನ್ನ ಆಸೆ, ನಿನ್ನ ಬಯಕೆ, ನಿನ್ನ ಚಪಲ, ನಿನ್ನ ಅಧಿಕಾರಕ್ಕೆ ಸಿಗಂಗಿಲ್ಲ. ಆದ್ರೆ ನನ್ನ ಮಂತ್ರಶಕ್ತಿಗೆ ಸಿಗ್ತತಿ. ಸಹಸ್ರ ಸುಗಂಧಿನಿ ಕನ್ಯೆ, ನೀ ಕೇಳಿದ ವಯಸ್ಸು, ನೀ ಹೇಳಿದ ರೂಪ, ನೀ ಬಯಸಿದ ರೀತಿಯಾಗಿ ಸಿಗ್ತಾಳ. ಬ್ಯಾಡ ನಿನಗೆ ಸುಗಂಧಿನಿ ಕನ್ಯೆ? ನಿನ್ನ ಕನಸು ಈಡೇರಬೇಕು ಅಂತಂದ್ರೆ ಆ ಶ್ರೀಚಕ್ರನ ನನಗೆ ತಂದು ಕೊಡು. ಅವರಿಬ್ಬರನ್ನ ನೀನ ಪುನಃ ಒಟ್ಟು ಮಾಡು. ನನ್ನನ್ನೇನೋ ಮಹತ್ ಕಾರ್ಯ ಮಾಡೋದಿಕ್ಕೆ ಅಂತ ಕರ್ಕೊಂಡು ಬಂದು ನೀವು ಈ ರೀತಿ ವೈರಾಗಿಗಳಾಗ್ಬಿಟ್ರೆ ನನಗೆ ಮಾರ್ಗದರ್ಶನ ಕೊಡೋರು ಯಾರು ಅಜ್ಜಯ್ಯ? ಏನು ಕಳವಳ ಮಗು,
ಉತ್ಸವಕ್ಕೆ ಇನ್ನು ಉಳಿದಿರೋದು 6 ದಿನ. ಶ್ರೀಚಕ್ರಕ್ಕೆ ಏನೋ ಸಂಚಕಾರ ಇದೆ.